ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸೇಠಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ಗೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಂದ ಮಹತ್ವದ ತೀರ್ಮಾನ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಇದು ಮುಗಿದ ಅಧ್ಯಾಯ ಅಂತ ಹೇಳಿಕೆ ಕೊಟ್ಟ ಬಳಿಕ ಬಹಳ ಚರ್ಚೆಗೆ ಇದು ಗ್ರಾಸವಾಯಿತು. ಈಗ ಬಸವರಾಜ ಹೊರಟ್ಟಿ ಅವರು ಈ ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮ ಅಂತಿಮ ನಿರ್ಧಾರವನ್ನ ತಿಳಿಸಿದ್ದಾರೆ. ಯಾರಿಗೆ ಸಂಕಷ್ಟ ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ಘಟನೆಯಲ್ಲಿ ಸೇಠಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿಯಲ್ಲಿ ಮೊದಲ ತಲೆದಂಡ ಆಗಿರೋದನ್ನು ಗಮನಿಸಿದಿರಿ. ಸಿಪಿಐ ಒಬ್ಬರನ್ನ ಸಸ್ಪೆಂಡ್ ಮಾಡಿರೋದಿರಬಹುದು. ಈ ಕೇಸ್ನಲ್ಲಿ ಸಿಐಡಿ ತನಿಖೆಯಾಗಿ ಸತ್ಯ ಹೊರಗಡೆ ಬಂದೇ ಬರುತ್ತೆ. FSL ರಿಪೋರ್ಟ್ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಈಗಾಗಲೇ ಕೈಪಾಳ್ಯ ಬಿಜೆಪಿ ವಿರುದ್ಧ ಮುಗಿಬಿದ್ದಿರೋದು. ಬಿಜೆಪಿ ಸೆಡ್ ಹೊಡೆದು ಈ ಕಡೆ ಮುನಿರತ್ನ ಅವ್ರಿಗೂ ಬೆಂಬಲ ಕೊಟ್ಕೊಂಡು ಬಿಜೆಪಿ ನಾಯಕರು ಎಲ್ಲರ ಮೇಲೂ ಅಟ್ಯಾಕ್ ಆಗ್ತಿದೆ, ಪೊಲೀಸರನ್ನ ಕೈಲಿ ಹಿಡಿದಿಟ್ಕೊಂಡಿದ್ದೀರಿ ಅಂತೆಲ್ಲ ಗುಡುಗ್ತಿರೋದು ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಆಗಿ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳೇ ಅಂತಿಮ ಅಂತ ಬಿಜೆಪಿ ಹೇಳ್ತಿರೋದಲ್ವಾ ಈಗ. ಹಾಗಾದ್ರೆ ಸಭಾಪತಿಗಳ ನಿರ್ಧಾರ ಏನ್ ಹೇಳ್ತಿದ್ದಾರೆ ನೋಡಿ. ಅವರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದವನ್ನ ಬಳಸಿದ್ದೇ ಹೌದಾದಲ್ಲಿ, FSLಗೆ ಹೋಗಿದೆಯಲ್ವಾ ಈಗ ರಿಪೋರ್ಟ್, ಅದನ್ನ ಬಳಸಿದ್ದೇ ಹೌದಾದಲ್ಲಿ ಅವ್ರಿಗೆ ಯಾವ ಕಾರಣಕ್ಕೂ ಇಮ್ಯುನಿಟಿ ಸಿಗಲ್ಲ. ಅಂದ್ರೆ ಸದನದ ಒಳಗಿದ್ದಲ್ಲಿ ಬೇಷರತ್ ಅವಕಾಶಗಳಿರ್ತಾವಲ್ಲ, ಆದ್ರೆ ಇಮ್ಯುನಿಟಿ ಸಿಗಲ್ಲ, ಅವರ ರಕ್ಷಣೆ ಮಾಡುವ ಸಾಧ್ಯವೇ ಇಲ್ಲ. ಆ ಪದ ಬಳಸಿದ್ರೆ ನಮ್ಮಿಂದ ರವಿ ರಕ್ಷಣೆ ಆಗಲ್ಲ, ನೆನಪಿರ್ಲಿ ಅನ್ನುವಂಥ ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ ರಿಪೋರ್ಟ್ ಬಂದ ಮೇಲೆ ಅಂತ. ಮೊನ್ನೆಯಷ್ಟೇ ಅವರು ಆ ವಿಡಿಯೋ ಫೇಕ್ ಇರಬಹುದು ಅಂತ ಹೇಳಿದ್ರು. ಯಾಕಂದ್ರೆ ಸದನದ ರೆಕಾರ್ಡ್ ಅಲ್ಲಿ ಇಲ್ಲ, ಅದು CCTV ಫುಟೇಜು ಬೇರೆ ಬೇರೆ ಮೂಲಗಳಿಂದ ರೆಕಾರ್ಡ್ ಆಗತ್ತಲ್ವಾ. ಆದರೆ ಸದನದ ರೆಕಾರ್ಡಲ್ಲಿ ಇಲ್ಲದೆ ಇರುವಾಗ ಹೊರಗಡೆ ಯಾರ್ಯಾರೋ ಏನೇನೋ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ, ಫೇಕ್ ಇರಬಹುದು ಅನ್ನೋ ಥರದಲ್ಲಿ ಹೇಳಿದ್ರು. ಆ ವಿಡಿಯೋ ಇದ್ರೆ ತಂದು ಕೊಡಿ, FSL ಕಳಿಸೋಣ ಅಂತ ಹೇಳಿದ್ರು. ಈಗ ಸರ್ಕಾರ FSL ಕಳಿಸಿದೆ. ಈ ಹೊತ್ತಲ್ಲಿ ಹೊರಟ್ಟಿ ಅವ್ರು ಹೇಳ್ತಿರೋ FSL ಅಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ತನಿಖೆಯಲ್ಲಿ ಇದೆಲ್ಲ ಸತ್ಯ ಅಂತ ದೃಢಪಟ್ಟಲ್ಲಿ ಸಿಟಿ ರವಿ ವಿರುದ್ಧ ಕ್ರಮ ಗ್ಯಾರಂಟಿ, ನಮ್ಮಿಂದ ರಕ್ಷಣೆ ಸಿಗಲ್ಲ ಅಂತಿದ್ದಾರೆ. ಸೊ ಅಪರಾಧಿಕ ಸ್ವರೂಪವನ್ನ ಪಡ್ಕೊಂಡಾಗ ಈ ಪ್ರಕರಣ ಅದು ಯಾರ ವ್ಯಾಪ್ತಿಗೆ ಬರುತ್ತೆ ಅಂತ ಕೇಳಿದ್ರೆ ಪೊಲೀಸು ಕಾನೂನಿನ ವ್ಯಾಪ್ತಿಗೆ ಒಳಪಡುತ್ತೆ. ವಿಧಾನಸಭೆ ವಿಧಾನ ಪರಿಷತ್ ನಡಾವಳಿ ನಿಯಮಗಳು ಅದಕ್ಕೆ ಅಡ್ಡ ಬರುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಅಂದ್ರೆ ನಾವು ಸಿಟಿ ರವಿ ವಿರುದ್ಧ ಏನ್ ಕ್ರಮ ಆಗತ್ತೋ ಕಾನೂನು ಪ್ರಕಾರ ಅದಕ್ಕೆ ಅಡ್ಡಗಾಲ ಹಾಕಲ್ಲ. ಪ್ರತಿಯೊಂದು ಕಾನೂನಿನ ಚೌಕಟ್ಟಲ್ಲಿ ಏನ್ ನಡೆಯುತ್ತೋ ಎಲ್ಲ ನಡೆಯತ್ತೆ ಅಂತಿದ್ದಾರೆ. ಇನ್ನು ಈಗ ಹೊರಟ್ಟಿಯವರ ಮುಂದಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಸದನದ ಒಳಗೆ ಒಂದೊಮ್ಮೆ ಅಪರಾಧಿಕ ಕೃತ್ಯ ಘಟಿಸಿದರೆ ಅದರ ವಿಚಾರಣೆ ಮತ್ತು ಮಹಜರು ನಡೆಸೋದಿಕ್ಕೆ ಸಕ್ಷಮ ಪೊಲೀಸರಿಗೆ ಅಧಿಕಾರವಿದೆ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪಿದೆಯಲ್ವಾ. ಒಂದು ಪ್ರಕರಣದ ರೆಫರೆನ್ಸ್ ಅಲ್ಲಿ ಆ ಪ್ರಶ್ನೆಯನ್ನ ಹೊರಟ್ಟಿಯವರು ಮುಂದಿಡ್ತಾ ಇದ್ದಾರೆ. ಸೊರೇನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ, ಹಾಗಾದ್ರೆ ನೀವು ಕೂಡ ಈ ಕೇಸಲ್ಲಿ ಪೊಲೀಸರಿಗೆ ಮಹಜರಿಗೆ ಅವಕಾಶ ಮಾಡಿಕೊಡ್ಬಹುದಿತ್ತಲ್ವಾ ಅಂತ. ಪೊಲೀಸರ ಬಗ್ಗೆ ಹೇಳ್ತಿರೋದೇನು, ಆ ದಿನವೇ ಮಹಜರು ಮಾಡಬೇಕಾಗಿತ್ತು. 22ನೇ ತಾರೀಕು ಬಂದು ಪತ್ರ ಕೊಟ್ರೆ ಹೇಗ್ ಸಾಧ್ಯ, ಅಲ್ಲಿ ಯಾರು ಇರ್ತಾರೆ, ಈಗ ಬಾಗಿಲು ಹಾಕಿದೆಯಲ್ವಾ ಅಂತ ಅವ್ರ ಪ್ರಶ್ನೆ ಅನ್ನೋದು ಬಸವರಾಜ ಹೊರಟ್ಟಿ ಅವ್ರು ಹೇಳ್ತಾ ಇರೋದು. ಹಾಗಿದ್ದು ಕೂಡ ಅಧಿಕಾರಿಗಳ ಜೊತೆ ತಜ್ಞರುಗಳ ಜೊತೆ ಮಾತನಾಡಿದ್ದು ಆ ಇಬ್ಬರನ್ನು ಕರೆದುಕೊಂಡು ಹೋಗಿ ಮಹಜರು ನಡೆಸ್ತಾರೆ ಅಂದ್ರೆ ನಮ್ಮ ಅಭ್ಯಂತರವಿಲ್ಲ ಅಂತಿದ್ದಾರೆ. ಸೊ ಪೊಲೀಸ್ ಕಾನೂನು ಪ್ರಕ್ರಿಯೆಗೆ ಬಸವರಾಜ ಹೊರಟ್ಟಿ ಅವರು ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಲ್ಲ ಅನ್ನುವ ಖಚಿತ ನಿರ್ಧಾರವನ್ನು ತಗೊಂಡಿರೋದು. ಸಿಟಿ ರವಿಗೆ ರಕ್ಷಣೆ ಸಿಗಲ್ಲ ಖಚಿತವಾದ್ರೆ ಅನ್ನೋದು ಒಂದು ಕಡೆ, ಆದ್ರೆ ಸ್ಥಳ ಮಹಜರಿಂದ ಹಿಡಿದು ಎಲ್ಲ ಪ್ರಕ್ರಿಯೆಗೂ ಯಾವುದೇ ಅಡೆತಡೆಯನ್ನ ಮಾಡಲ್ಲ, ಕೆಲವೊಂದು ಬದಲಾವಣೆಗಳೊಂದಿಗೆ ನಡೆಸೋಣ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಿಟಿ ರವಿ ಅವರು ಆ ರೀತಿಯಲ್ಲಿ ಸೆಷನ್ ಒಳಗಡೆನೆ ನಡೀತಾ ಇದ್ದಾಗ, ಸದನ ನಡೀತಿದ್ದಾಗ ಏನಾದರೂ ಆಗಿದ್ರೆ ಕ್ರಮ ಕೈಗೊಳ್ತಿದ್ದೆ, ಸಸ್ಪೆಂಡ್ ಮಾಡ್ತಿದ್ದೆ. ಅದ್ರದ್ದು ಮುಂದೂಡಿದಾಗ ಆದ ಘಟನೆ ಅಲ್ವಾ. ಆದರೂ ಕೂಡ ನಾನು ಅದನ್ನು ಪರಿಶೀಲಿಸಿದ್ದೀನಿ ಮತ್ತು ಪೊಲೀಸರಿಗೆ ಯಾವುದೇ ರೀತಿಯಲ್ಲಿ ಅಡೆತಡೆ ಆಗಲ್ಲ ಅಂತ ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ಸಭಾಪತಿಗಳ ಅನುಮತಿ ಪಡೆದೇ ಈಗ ಬಂಧಿಸಬೇಕು ಅಂತ ಹೇಳೋದಿಕ್ಕಾಗಲ್ಲ. ಯಾಕಂದ್ರೆ ಬಹಳಷ್ಟು ಘಟನೆಗಳು ನಡೆದಿರೋದಿದೆ. ಬಂಧಿಸಿ ಬಹಳ ಗಂಭೀರ ಇದೆ ಕೇಸ್ ಅಂತ ಅನಿಸಿದ್ರೆ ಮತ್ತು ಯಾವುದೋ ಅಹಿತಕರ ಘಟನೆಗಳು ನಡಿಬಹುದು ಅಂತ ಅನಿಸಿದಾಗ ಪೊಲೀಸರು ಬಂಧಿಸಿ ಆಮೇಲೆ ಸಭಾಪತಿಗಳಿಗೆ ಮಾಹಿತಿ ಕೊಟ್ಟಿರೋದು ಬೇಕಾದಷ್ಟಿದೆ. ಹಿಂದಿನ ಕಾಲದಂಗ ಆಗಲ್ಲ. ಈಗ ಬಂಧಿಸದ ಮೇಲೆ ಮಾಹಿತಿ ಬರುತ್ತೆ ಅನ್ನುವ ಮೂಲಕ
ಪೊಲೀಸರಿಂದ ತಪ್ಪುಗಳಾಗಿವೆ. ಬಟ್ ಈ ಕೇಸ್ ಕಾನೂನಾತ್ಮಕ ಸ್ವರೂಪ ಪಡ್ಕೊಂಡಿರೋದ್ರಿಂದಾಗಿ ಯಾವುದೇ ಅಡೆತಡೆ ಮಾಡಲ್ಲ. ತಪ್ಪು ಆಗಿದ್ದು ಹೌದಾದ್ರೆ CT ರವಿಗೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ, ಇಮ್ಯುನಿಟಿ ಸಿಗಲ್ಲ ನಮ್ಮ ಕಡೆಯಿಂದ ಹೇಳ್ತಿದ್ದಾರೆ ಅವರು. ಹಾಗೆ ಪೊಲೀಸರಿಂದ ಹಕ್ಕುಚ್ಯುತಿ ಆಗಿರೋದು ಹೌದು ಅಂತಿದ್ದಾರೆ. ಪೊಲೀಸರು ರೂಮ್ ಒಂದರಲ್ಲಿ ಇರಿಸಬಹುದಿತ್ತು CT ರವಿ ಅವರನ್ನ, ಬದಲಾಗಿ ರಾತ್ರಿ 3-4 ಜಿಲ್ಲೆ ಸುತ್ತಾಡಿಸಿದ್ದು ಮಾತ್ರ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಅಭಿಪ್ರಾಯಪಟ್ಟಿದ್ದು. CT ರವಿ ವಿರುದ್ಧದ ಕ್ರಮ ಏನಿದೆಯಲ್ಲ ಈಗ ಆಗ್ತಿರೋದು ಪೊಲೀಸರಿಂದ, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಿದ್ದಾರೆ. ಸೊ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ CT ರವಿ ಅವ್ರಿಗೆ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. CID ತನಿಖೆ, FSLಗೆ ಹೋಗಿರೋದು ಆಡಿಯೋ, ಧರ್ಮಸ್ಥಳ ಮಂಜುನಾಥ್ ಮೇಲೆ ಆಣೆ ಮಾಡಿ ಅಂತ ಕರಿತಾ ಇದ್ದಾರೆ. ಆದ್ರೆ ನಾನು ಬರ್ತೀನಿ, ನಮ್ಗೆ ಹತ್ರನೇ ಇದೆ ಅಂತಿದ್ದಾರೆ. ಬಿಟ್ರೆ ಬರ್ತಿಲ್ವಲ್ಲ, ಅಲ್ಲೇ ನೋಡಿ ಗೊತ್ತಾಗ್ಬಿಟ್ಟಿದೆ. CT ರವಿ ಅವರು ಪತ್ನಿ ಜೊತೆ ಬನ್ನಿ ಪ್ರಮಾಣ ಮಾಡಿ ಅಂತ ಕರೆದ್ರೆ ಹಿಂಜರಿತಿದ್ದಾರೆ ಅಂತ ಈಗ ಕಾಂಗ್ರೆಸ್ ಸವಾಲನ್ನ ಹಾಕ್ತಾ ಇದೆ. ಇಷ್ಟೆಲ್ಲ ಜಟಾಪಟಿ, ಕಾನೂನು ಹೋರಾಟ ಎರಡೂ ಆಗ್ತಿರೋ ಹೊತ್ತಲ್ಲಿ ಸಭಾಪತಿಗಳಿಂದ ಮಹತ್ವದ ತೀರ್ಮಾನ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರನ್ನ ಕೇಳ್ಕೊಳ್ತಿದ್ದಾರಂತೆ ಸಭಾಪತಿ ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು. ಮಧ್ಯಪ್ರವೇಶ ಮಾಡಿ ನಾನು ಕೂಡ ಸಂಧಾನಕ್ಕೆ ಪ್ರಯತ್ನ ಮಾಡ್ತೀನಿ, ನೀವು ಕೂಡ ಒಂದು ಪ್ರಯತ್ನ ಮಾಡಿ, ಇದನ್ನ ಆದಷ್ಟು ಸರಿ ಮಾಡುವಂತಹ ಪ್ರಯತ್ನ ಮಾಡೋಣ ಅನ್ನುವ ಒಂದು ಮನವಿ ಮಾಡೋದಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮೊರೆ ಹೋಗೋದಿಕ್ಕೆ. ಆದ್ರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೆಡಿ ಇಲ್ಲ. ನಾನು ಇಂತಹ ಕೇಸಲ್ಲಿ ಏನಾದ್ರೂ CT ರವಿನ ಕ್ಷಮಿಸ್ಬಿಟ್ರೆ ಜನ ನನ್ನನ್ನ ಕ್ಷಮಿಸ್ತಾರೇನ್ರಿ? ಇಂಥ ಪ್ರಕರಣದಲ್ಲಿ ಕ್ಷಮಿಸೋಕ್ ಸಾಧ್ಯನಾ? ಈ ರೀತಿಯ ಪದ ಪ್ರಯೋಗ ಮಾಡಿದ ಒಬ್ಬ ಪುರುಷನನ್ನ ನಾನು ಹೆಂಗೆ ಕ್ಷಮಿಸ್ಲಿ ಅಂತ ಅವ್ರು ಹೇಳ್ತಿರೋದು. ಸೊ ರೆಡಿ ಇದ್ದಂಗೆ ಕಾಣಿಸ್ತಿಲ್ಲ ಸಂಧಾನಕ್ಕೆ. ಕಾನೂನು ದಾರಿಯಲ್ಲಿ ಶಿಕ್ಷೆಯಾಗಲಿ ಅಂತ ಹಠ ಹಿಡ್ತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಮತ್ತು BJP ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಕೂಡ ಹೇಳ್ತಿದ್ದಾರೆ ಪೊಲೀಸರ ಕ್ರಮ ಖಂಡಿತ ಸರಿ ಇಲ್ಲ, ಏನು ಗುಂಡಾರಾಜ್ ನಡೀತಿದ್ಯಾ, ಆದ್ರೆ CT ರವಿ ಆ ಪದ ಪ್ರಯೋಗ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಆಗತ್ತೆ ಅಂತಿದ್ದಾರೆ BJP ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕೂಡ. ಸೊ BJPಯಲ್ಲಿಯೇ ಈಗ ಅವ್ರ ಆ ಪದ ಬಳಕೆ ಮಾಡಿದ್ದೇ ಹೌದಾದ್ರೆ ಶಿಕ್ಷೆಗೆ ಅರ್ಹವಾಗಿದ್ದಾರೆ ಅನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಬೆಳಗಾವಿ ಚಲೋ ಮಾಡೋಣ ಅಂದಾಗ್ಲೂ ಅಕಸ್ಮಾತ್ FSL ಅಲ್ಲಿ ಅವ್ರು ಬಳಸಿದ್ದು ಬಂದ್ರೆ ಅಂಥ ಪದ ಬಳಸಿ ಅವ್ರನ್ನ ಕರ್ಕೊಂಡು ಹೋಗಿ ಬೆಳಗಾವಿ ಚಲೋ ಮಾಡಿಸಿ ಮೆರವಣಿಗೆ ಮಾಡಿಸ್ದಂಗೆ ಆಗಲ್ವಾ? ಅವ್ರೊಬ್ರಿಗೆ ಕ್ರೆಡಿಟ್ ಕೊಡೋಕೆ ಯಾಕೆ ಇದನ್ನ ಮಾಡಬೇಕು? ಪಕ್ಷಕ್ಕೆ ಏನು ಬರುತ್ತೆ ಇದರಿಂದ ಅನ್ನೋ ಅಸಮಾಧಾನ ಅಲ್ಲಲ್ಲಿ ಕೇಳಿ ಬಂದಿತ್ತು. ಅಂಥ ಚರ್ಚೆಗಳು ಒಳಗೊಳಗೆ ಆಗಿವೆ, ಬಹಿರಂಗವಾಗಿ ಸ್ಫೋಟವಾಗಿಲ್ಲ ಅಷ್ಟೇ, ಕೇಳಿ ಬಂದಿವೆ. ಈಗ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ, ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಮಂಜುಳಾ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ CT ರವಿ ಆ ಪದ ಬಳಸಿದ್ರೆ ಕಠಿಣ ಶಿಕ್ಷೆ ಗ್ಯಾರಂಟಿ ಅಂತ. ಅಂದ್ರೆ ಪಕ್ಷನೂ ಕೂಡ ಅದು ಖಚಿತವಾಗಿದ್ದೇ ಹೋದಾದ್ರೆ ಕ್ರಮ ಕೈಗೊಳ್ಳಲೇಬೇಕಾಗತ್ತೆ, ಕೈಗೊಳ್ತೀವಿ ಅಂತಿದ್ದಾರೆ. ಹಾಗಾಗಿ ಈಗ CT ರವಿ ಅವ್ರಿಗೆ ಎಲ್ಲ ಕಡೆಯಿಂದ ಸಂಕಷ್ಟ ಒದಗ್ತಿದೆಯಾ? ಅಕಸ್ಮಾತ್ ಸಂಧಾನಕ್ಕೆ ಕೂರಿಸಿ ಹೌದು ಹೇಳಿದ್ದು ಹೌದು ಅನ್ನೋದನ್ನ ಒಪ್ಪಿಕೊಳ್ಳುವಂತೆ ಮಾಡಿ ಕ್ಷಮೆ ಯಾಚಿಸಿ ಬಿಟ್ಟು ಬಿಡಿ ಅಂತ ಕ್ಷಮೆ ಕೇಳಿದ್ರು. ನಾಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನೋಡಿದ್ರೆ ಹಿಂಗೆ ಹೇಳಿದ್ರು, ಕ್ಷಮೆ ಕೇಳಿದ್ದಾರೆ. ಹೆಣ್ಣಂದ್ರೆ ಕ್ಷಮೆಯಾಧರಿತ್ರಿ, ಹಾಗ ಕ್ಷಮಿಸಿದ್ದೀನಿ ಅಂತ ಹೇಳ್ಬಹುದು. ಕ್ಷಮೆ ಕೇಳದೆ ಇದ್ರೆ ಕಾನೂನು ಮಾರ್ಗದಲ್ಲಿ ಪಾಠ ಕಲಿಸೋದಕ್ಕೆ ತಯಾರಿ ಶುರುವಾಗಿದೆ. ಹಾಗಾಗಿ ಮೇಲ್ನೋಟಕ್ಕೆ ಆ ಪದ ಕೇಳಿಸ್ತಾ ಇದೆ. FSL ಸಾಬೀತಾದ್ರಂತೂ CT ರವಿ ಅವರಿಗೆ ಎಲ್ಲೆಡೆಯಿಂದ ಸ್ವಪಕ್ಷ ಮತ್ತು ಸರ್ಕಾರದ ಕಡೆಯಿಂದ ಕಾನೂನಿನ ಮೂಲಕ ಸಂಕಷ್ಟ ಕಾದಿದೆಯಾ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.